ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನೋಡೋಣ ಮೃದುವಾಗಿರೋ ಇಡ್ಲಿನ ಸಾಂಬಾರ್ ಜೊತೆ ಡಿಪ್ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ ಅಂತ. ಒಳ್ಳೆ ಟೇಸ್ಟಿಯಾಗಿರೋ ಮೂಲಂಗಿ ಸಾಂಬಾರು ಮಾಡೋಣ ಇವತ್ತು. ನೀವು ಬರೀ ಬ್ರೇಕ್ಫಾಸ್ಟ್ಗೆ ಅಂತ ಮಾಡ್ಕೊಂಡು ತಿಂದರೆ ಲಂಚ್ಗೆ ಆಗುವಷ್ಟನ್ನು ತಿಂದುಬಿಡ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ನಾವು ಹೋಟ್ಲಿಗೆ ಹೋಗೋದೇ ಬೇಡ, ಇಷ್ಟೊಂದು ರುಚಿಯಾಗಿರೋ ಸಾಂಬಾರು ಮನೆಯಲ್ಲೇ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿರೋ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಮ್ಮ ಚಾನಲ್ನಲ್ಲಿ. ನೀವು ಹೀಗೆ ಮೇಲೆ ತುಪ್ಪ ಬಡಿಸ್ಕೊಂಡು ತಿಂದ್ರಂತೂ ಸೂಪರ್. ಈಗ ಇದಕ್ಕೆ ಮೊದಲು ನಾನು ಒಂದು ಬಟ್ಲದಷ್ಟು ತೊಗರಿಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ ಒಂದು ಕುಕ್ಕರ್ಗೆ. ನೋಡಿ, ಒಂದು ಬಟ್ಲದಷ್ಟು ತೊಗರಿಬೇಳೆ, ಅದಕ್ಕೆ ಅರ್ಧ ಬಟ್ಲದಷ್ಟು ತರಕಾರಿ, ಆಲೂಗಡ್ಡೆ ಇದೆ, ಕ್ಯಾರೆಟ್ ಇದೆ, ಮೂಲಂಗಿ ಇದೆ, ಟೊಮೊಟೊ ಒಂದು ಬಟ್ಲದಷ್ಟಿದೆ, ಮತ್ತು ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ. ಈರುಳ್ಳಿನ ನಾನು ತೊಪ್ಪಲು ಈರುಳ್ಳಿ ಇಟ್ಟು ಹಾಗೇ ಹಾಕ್ಕೊಂಡಿರೋದು. ನಿಮ್ಮ ಹತ್ರ ಇಲ್ಲದೇ ಇದ್ದರೆ ನಾರ್ಮಲ್ ಈರುಳ್ಳಿನ ಹೆಚ್ಚಿಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ ಸುಮಾರು ಅರ್ಧ ಲೀಟ್ರಷ್ಟು ನೀರು ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ಇದರಲ್ಲಿ ಹಾಕೋಣ ಉಪ್ಪು. ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪೌಡ್ರ್ 2 ಸ್ಪೂನು, ಮತ್ತು ಚಿಲ್ಲಿ ಪೌಡರ್ 1 ಸ್ಪೂನಷ್ಟು, ಮತ್ತು ಒಂದು ನಿಂಬೆ ಗಾತ್ರದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ 3 ವಿಸಲ್ ಬರೋವರೆಗೂ ಇದನ್ನು ನಾವು ಬೇಯಿಸ್ಕೊಳ್ಳೋಣ. ಈಗ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ, 3 ವಿಸಲ್ ಬರೋವರೆಗೂ ಬೇಯಿಸೋಣ. ನಿಮಗೆ ಸಾಂಬಾರು ಪೌಡ್ರ್ ಅದು ಮನೆಯಲ್ಲೇ ಮಾಡಿದ್ದು MTR ಸಾಂಬಾರು ಪೌಡ್ರ್ ಹಾಗೆಯೇ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನಲ್ಲಿ ಕೊಡ್ತೀನಿ. ನನ್ನ ವಿಡಿಯೋ ಇದೆ ಆಲ್ರೆಡಿ, ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಈಗ ವಿಸಲ್ ಆಯ್ತಲ್ಲ, ಪ್ರೆಷರ್ ಇಳುವರೆಗೂ ಒಗ್ಗರಣೆನ ಮಾಡ್ಕೊಂಡ್ಬಿಡೋಣ. ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದರಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದಾದಮೇಲೆ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು ಮತ್ತು ಕರಿಬೇವನ್ನ ಹಾಕ್ಕೊಂಡಿರೋದು. ಇದೆರಡು ಸ್ವಲ್ಪ ಸರಿಯಾಗಿ ಬೆಂದಾದಮೇಲೆ, ಹಸಿ ಹೋದಾದಮೇಲೆ ಹಿಂಗೆ ಹಾಕ್ಕೊಂಡಿರೋದು ಸ್ವಲ್ಪ, ಮತ್ತು ಅರಿಶಿಣ ಪುಡಿ ಒಂದು ಅರ್ಧ ಚಮಚದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ನಮ್ಮದು ಕುಕ್ಕರ್ದೀಗ ಪ್ರೆಷರ್ ಇಳಿದಿದೆ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವಾಗಲೇ ಸಾಂಬಾರು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ. ಈ ಥರ ಸಾಂಬಾರು ನಾನು ಹೇಳಿದ್ನಲ್ಲ, ಆ ಸಾಂಬಾರು ಪುಡಿ ಒಂದು ಸರಿ ಡೆಫಿನೆಟ್ಲಿ ಮಾಡಿ ನೋಡಿ. ಹೀಗೆ ಬೇಯಿಸಿದರೆ ಇಷ್ಟೊಂದು ರುಚಿಯಾಗಿರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಈಗ ಹುಣಸೆ ರಸನ ಸೇರಿಸ್ತಾ ಇದ್ದೀವಿ. ಮುಂಚೆ ಹುಣಸೆ ರಸ ಸೇರಿಸಬಾರ್ದು, ಅದು ಕಹಿ ಬರುತ್ತೆ ಸ್ವಲ್ಪ. ಅದಕ್ಕೆ ಈಗ ಹುಣಸೆ ರಸ ಸೇರಿಸ್ತಾ ಇರೋದು 1/4 ಕಪ್ಪಷ್ಟು, ಮತ್ತು ಸ್ವಲ್ಪ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ಮತ್ತು ಮೇಲ್ಗಡೆ ಕೊತ್ತಂಬರಿ ಸೇರಿಸಿದ್ರೆ ಒಂದು ಒಳ್ಳೆ ಟೇಸ್ಟ್ ಬೇರೆಯೇ ಬರುತ್ತೆ. ಮುಂಚೆನೂ ಹಾಕಿದ್ವಿ ನಾವು, ಈಗಲೂ ಸ್ವಲ್ಪ ಹಾಕೋಣ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಾವು ಮಾಡಿರೋ ಒಗ್ಗರಣೆನ ಮೇಲ್ಗಡೆಯಿಂದ ಹಾಕೋದು. ತುಪ್ಪದ ಒಗ್ಗರಣೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಇಷ್ಟ ಇಲ್ಲದೆ ನೀವು ಎಣ್ಣೆ ಒಗ್ಗರಣೆನೂ ಮಾಡಿ ಹಾಕ್ಕೋಬೋದು. ಇದನ್ನು ಸುಮಾರು 3-4 ನಿಮಿಷದವರೆಗೂ ಕುದಿಸ್ಕೋಬೇಕು. ಆವಾಗ ನಮ್ಮ ಸಾಂಬಾರು ರೆಡಿ ಟು ಸರ್ವ್. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೂ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಇಡ್ಲಿ ಮಾಡಿಟ್ಕೊಂಡಿರೋದು, ಇಡ್ಲಿನ ಒಂದು ಬೌಲ್ಗೆ ಹಾಕಿ, ಹೋಟ್ಲಲ್ಲಿ ಡಿಪ್ ಇಡ್ಲಿ ಅಂತ ಸಿಗುತ್ತಲ್ಲ, ಆ ಥರ ನಾವು ಡಿಪ್ ಇಡ್ಲಿನ ಮನೆಯಲ್ಲೇ ಮಾಡೋದು. ನೋಡಿ, ಬಿಸಿಯಾಗಿರೋ ಸಾಂಬಾರನ್ನ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ಮೇಲೆ ತುಪ್ಪ ಹಾಕಿ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.